ಏನು ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ಬೇಕೇ ಬೇಕು ಅಂತ ಹೇಳ್ಕೊಂಡು ಮುಧೋಳ ನಗರದಲ್ಲಿ ಪ್ರತಿಭಟನೆ ಕಿಚ್ಚು ಪ್ರತಿ ಕ್ಷಣಕ್ಕೂ ಕೂಡ ಹೆಚ್ಚುತ್ತಾನೆ ಸಾಗ್ತಾ ಇರುವಂತದ್ದು. ಇವತ್ತು ಅದರಲ್ಲೂ ವಿಶೇಷವಾಗಿ ಏನು ರಾಜ್ಯ ರೈತ ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕೂಡ ಮುಧೋಳ ನಗರಕ್ಕೆ ಬಂದು ಈ ರೈತರ ಒಂದು ಹೋರಾಟಕ್ಕೆ ತಮ್ಮದೇ ಆದಂತಹ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಜೊತೆ ನಾನಿದ್ದೀನಿ ಅಂತ ಹೇಳ್ಕೊಂಡು ರೈತರಿಗೆ ಸಾಥನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ವಿಶೇಷವಾದಂತಹ ಅನೌನ್ಸ್ಮೆಂಟ್ ಆಗಿದೆ. ಯಾಕಂದ್ರೆ ಸರ್ಕಾರ ಏನು ಸಿಎಂ ಅವರು ಆದೇಶ ಮಾಡಿದ್ರೆ ಆದೇಶವನ್ನೇ ಕೂಡ ಇಲ್ಲಿ ದಹನ ಮಾಡಿದ್ದಾರೆ. ಅದರ ಜೊತೆಗೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಡುವ ಮೂಲಕ ಮತ್ತೆ ರೈತರನ್ನ ಎಚ್ಚರಿಸುವಂತ ಕೆಲಸ ಮಾಡಿದ್ದಾರೆ. ಅವ್ರನ್ನ ಮಾತನಾಡಿಸೋಣ ಏನ್ ಹೇಳ್ತಕ್ಕಂಥದ್ದು. ಸರ್, ಇವತ್ತು ಇಲ್ಲಿ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ರಿ, ಬೆಂಬಲ ವ್ಯಕ್ತಪಡಿಸಿದ್ರಿ, ಅದ್ರ ಜೊತೆಗೆ ಈ ರಾಜ್ಯಾದ್ಯಂತ ಕರೆಯನ್ನು ಕೂಡ ಕೊಟ್ಟಿದ್ರಿ, ಏನ್ ಹೇಳ್ತೀರಿ? ನೋಡಿ, ಸರ್ಕಾರ ಘೋಷಣೆ ಮಾಡಿರುವ ತೀರ್ಮಾನವನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 2013ರಲ್ಲಿ ಇಡೀ ದಕ್ಷಿಣ ಭಾರತದಲ್ಲೇ ಹೈಯೆಸ್ಟ್ ದರವನ್ನ ಕೊಟ್ಟು ರೈತರಿಗೆ ಸಮಾಧಾನ ತಂದಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತ ಸಂಪೂರ್ಣ ಆ ತೀರ್ಮಾನಕ್ಕೆ ವಿರುದ್ಧವಾದಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಇದನ್ನ ಗೌರವಿಸುವಂತ ತೀರ್ಮಾನ ಇದಾಗಿಲ್ಲ. ಆ ಕಾರಣಕ್ಕೆ ಇದ್ರ ವಿರುದ್ಧ ಇದನ್ನ ಕಡೆಗಣಿಸಿ ಮತ್ತೆ ಹೋರಾಟವನ್ನ ಮುಂದುವರಿಸ್ತೀವಿ. ಅಲ್ಲ, ಈಗ ತಿರಸ್ಕಾರ ಮಾಡಿದ್ರ ವೇದಿಕೆ ಮೇಲೆನೆ ಒಂದು ಸರ್ಕಾರದ ಆದೇಶವನ್ನ ನೀವು ಸುಟ್ಟು ಹಾಕಿರುವಂತದ್ದು. ಆ ಮೂಲಕ ಅದನ್ನ ಸಂಪೂರ್ಣವಾಗಿ ಸಾರಾಸಗಟಾಕಿ ನಾವು ಒಪ್ಪಲಿಕ್ಕೆ ತರಲ್ಲ ಅನ್ನೋ ಒಂದು ಸಂದೇಶನ ಅದನ್ನ ಸುಟ್ಟು ಹಾಕಿದ್ರ ಬಗ್ಗೆ. ಈಗ ಸುಟ್ಟು ಹಾಕೋದು ಒಂದೇ, ಹರಿದಾಕೋದು ಒಂದೇ, ಅದನ್ನ ತಿಪ್ಪೆಗೆ ಹಾಕೋದು ಒಂದೇ. ನಾನು ತಿರಸ್ಕಾರ ಮಾಡಿದ ಮೇಲೆ ಅದ್ ಏನ್ ಮಾಡಿರಿ, ಏನ್ ಪ್ರಯೋಜನ? ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮಗೆ ತಲುಪಲಿ ಅನ್ನೋ ಕಾರಣಕ್ಕೇನೆ ನಾವು ರೈತರು ಈ ಕೆಲಸವನ್ನ ಕೈಗೆ ತಗೊಂಡಿದೀವಿ. ನಾವು ನಿಮ್ಮ ಮೇಲೆ ಅಪಾರವಾದ ಭರವಸೆ ಇಟ್ಕೊಂಡಿದೀವಿ. ಯಾವ ಬೆಳೆ ಏನು MSP ಅನ್ನ ಸರಿಯಾಗಿ ನೀವು ಪಾಲನೆ ಮಾಡ್ತಾ ಇದ್ದೀರಿ, ಯಾವ ರೈತರಿಗೆ ನ್ಯಾಯಯುತವಾದ ತೀರ್ಮಾನವನ್ನ ಹೇಳಿದಿರಿ, ನಿಮ್ಮನ್ನ ಗೆಲ್ಲಿಸ್ಲಿಕ್ಕೆ ನಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದೆ ಕೃಷಿ ಕಾಯ್ದೆಯನ್ನ ರದ್ದು ಮಾಡಿ ಅಂತ ಹೇಳಿ. ಮಾಡಿದಿರಾ? ಭೂ ಸ್ವಾಧೀನ ಕಾಯ್ದೆಯನ್ನ ಮಾಡಿದಿರಾ? ಯಾವ ಕಾಯ್ದೆಯನ್ನು ನೀವು ಮುಟ್ಲಿಲ್ಲ. ಯಥಾಸ್ಥಿತಿವಾದ ನಿಮ್ದು ಮುಂದುವರಿತಾ ಇದೆ ಅಂದ್ರೆ ಏನ್ ಅರ್ಥ ಇದು? ಈಗ ರಾಜ್ಯಾದ್ಯಂತ ಕರೆ ಕೊಡೋದ್ರ ಬಗ್ಗೆ ಹೇಳೋದ ಸರ್, ಯಾವಾಗ ಇದು ಮಾಡ್ತೀರಿ, ಹೆಂಗೆ ಏನು? ಈಗಾಗಲೇ ಇಲ್ಲಿ ಏನು ಘೋಷಣೆ ಮಾಡಿದೀವೋ ಇನ್ನ ರಾಜ್ಯದ ಎಲ್ಲಾ ಕಡೆಯಲ್ಲೂ ಕೂಡ ಇನ್ನು 2 ದಿವಸದಲ್ಲಿ ಚಳುವಳಿ ಪ್ರಾರಂಭ ಆಗ್ತದೆ. ಎಲ್ಲಾ ಕಬ್ಬು ಬೆಳೆಗಾರರು ಬೀದಿಗೆ ಬಂದು ಚಳುವಳಿಯನ್ನ ಮುಂದುವರಿಸ್ತಾರೆ. ಅಲ್ಲ, ಈ ಎಸ್ಪೆಷಲಿ ಇಲ್ಲಿ ಮುಧೋಳ ರೈತರು ಕೇಳ್ತಾ ಇದ್ದು 3,500 ರೂಪಾಯಿ ಬೆಲೆಯನ್ನ ಈ ಹೋರಾಟದ ಮೂಲಕ ತಾವು ಎಷ್ಟು ಕೊಡ್ಬೇಕಂತ ಆಗ್ರಹ ಮಾಡ್ತೀರಿ, ಏನ್ ಹೇಳ್ತೀರಿ ಅಂತ ಸಿಂಪಲ್ ಆಗಿ ಹೇಳೋದು. ಈಗ ನಾನು ಡಾಕ್ಟರ್ ಸ್ವಾಮಿನಾಥನ್ ಅವರ C2+50 ಫಾರ್ಮುಲಾದ ಕೆಳಗಡೆ ಕಬ್ಬಿನ ದರ ಅಥವಾ ಯಾವುದೇ ಕೃಷಿ ಉತ್ಪನ್ನಗಳ ಬೆಲೆಯನ್ನ ಹೇಗೆ ಲೆಕ್ಕ ಹಾಕಬೇಕು ಅನ್ನೋದನ್ನ ನಿಮ್ ಮುಂದೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಅದೇ ಪ್ರಕಾರದಲ್ಲಿ ಭಾರತ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ C2+50 ಮಾನದಂಡದಲ್ಲೇ ಲೆಕ್ಕ ಹಾಕಬೇಕು. ಅದನ್ನ ಬಿಟ್ಟು ಲೆಕ್ಕ ಹಾಕ್ತೀರಿ ಅಂದ್ರೆ ನೀವು ಕಾರ್ಖಾನೆ ಪರನೋ ರೈತರ ಪರನೋ ನೀವು ಹೇಳಿ ನೋಡೋಣ. ಸರ್ಕಾರ ಈಗ ನಾನು ಹೇಳೋ ಪ್ರಕಾರ 4,500 ರೂಪಾಯಿ ಕೊಡ್ಬೇಕಾಗತ್ತೆ. ಈಗ ಅಷ್ಟು ಕೊಡ್ತೀರಾ? ಆಯ್ತು, ಒಂಚೂರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಾದ್ರೆ ರೈತರೇ ಈಗ ಒತ್ತಾಯ ಶುರು ಮಾಡಿದ್ದಾರೆ, 3,500 ಕೊಡಿ ಅಂತ. 3,500 ಕೊಡಿ, ಇದು ನಮ್ದು ಒತ್ತಾಯ. ಇದಿಷ್ಟು ಏನು ರಾಜ್ಯ ರೈತ ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತು. ಯಾಕಂದ್ರೆ ಹೋರಾಟ ಇಲ್ಲಿಗೆ ಮುಗಿಯುವುದಿಲ್ಲ, ಇನ್ನು ಇಡೀ ರಾಜ್ಯಾದ್ಯಂತ ಹೋರಾಟ ಶುರುವಾಗುತ್ತೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತೀವಿ. ತನ್ನಿಗೆ ಕನಿಷ್ಠ ಅಂದ್ರೂ ಕೂಡ ಇಲ್ಲಿನ ರೈತರು ಕೇಳ್ತಾ ಇರುವಂತೆ 3,500 ರೂಪಾಯಿ ಬೆಲೆ ನೀಡಲೇಬೇಕು ಅನ್ನೋ ಒಂದು ಆಗ್ರಹ ನಮ್ಮದಾಗಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.